ಮಧ್ಯಾಹ್ನ 1 ಗಂಟೆ ಅಲ್ಲ, ರಾತ್ರಿ 1 ಗಂಟೆ ಆಗಿದೆ. ಸುಬ್ಬ ಭರ್ಜರಿ ಕಾಣಿಸ್ತಿದೆ. ನಂದು ಮೆಹಂದಿ ಅಂಟಕ್ಕೆ ಟೈಮ್ ಕೂಡ ಇಲ್ಲ, ತಲೆ ಸುತ್ತ ಫುಲ್ ಬಂದ್ಬಿಟ್ಟಿದೆ. ಬೆಳಿಗ್ಗೆ ಒಂದು 8:30 9 ಗಂಟೆಗೇನೆ ಇದೆ ಅಂತ ಆಡ್ತಿ. ಸೊ ಇವಾಗ ಹುಚ್ಚಿರ್ ಥರ ರಂಗೋಲಿ ಹಾಕಕ್ಕೆ ಹೋಗ್ತಾ ಇದ್ದೀವಿ ನಾನು. ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನು ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಇವತ್ತು ನೈಟ್ ನಾವು ನಿದ್ದೆ ಮಾಡಿಲ್ಲ. ಸೊ ಇವತ್ತೇನೆಲ್ಲ ಆಗುತ್ತೆ ಅಂತ ನೋಡಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇದು ನಂದು ಮಾಡಿದ್ದು ಪರ್ಫೆಕ್ಟ್ ಆಗೈತೆ, ಇದು ನಾನು ಮಾಡಿದ್ದು ಒಂಥರ ಏನೋ ಸುಮಾರಾಗೈತೆ. ಟ್ರೈ ಮಾಡ್ತೀನಿ ಇನ್ನೂ 2 ದಿನ. ಇವಾಗ ಟೈಮು 1 ಗಂಟೆ ಆಗಿದೆ ಕರೆಕ್ಟಾಗಿ. ಮಧ್ಯಾಹ್ನ 1 ಗಂಟೆ ಅಲ್ಲ, ರಾತ್ರಿ 1 ಗಂಟೆ ಆಗಿದೆ. ಸೊ ಇನ್ನೂ ನಮ್ಮದು ಪ್ರಿಪ್ರೇಷನ್ ನಡೀತಾನೆ ಇದೆ. ಸೊ ಇವಾಗ ಇನ್ನೊಂದು ಐಡಿಯಾ ಬಂತು. ಏನಪ್ಪ ಅಂದರೆ ತಾವ್ರೆ ಹೂವಾಗೆ ಈ ಥರ ಮಣಿ, ನಂದು ಕುಚ್ಚಾಕೋ ಮಣಿ ಇತ್ತು. ಸೊ ಅದನ್ನು ಸೇರಿಸಿ ಹಾಕಿ ಇವಾಗ ಇಲ್ಲಿ ನೇತಾಕತ್ತರ. ಇಡು ನೋಡೋಣ. ಅಬ್ಬಬ್ಬಬ್ಬ ಭರ್ಜರಿ ಕಾಣಿಸ್ತಿದೆ. ಸೊ ನೋಡಿ, ಇದು ಎಲ್ಲ ನಮ್ಮದು ಪ್ರಿಪ್ರೇಷನ್ ಇದ್ದಿದ್ದು ನವಿಲುಗರಿ, ಇದು ಏನದು ಗುಂಡು, ಮಲ್ಲಿಗೆ ದಿಂಡು ಜೊತೆಗೆ ಈ ಕನಕಾಂಬರ ದಿಂಡಿ, 3 ನಮ್ಮ ಪ್ರಿಪ್ರೇಷನ್ ಇದ್ದಿದ್ದು. ಇದು ಎಕ್ಸ್ಟ್ರಾ ಜೊತೆಗೆ ತಾವರೆ ಹೂವು ಎಕ್ಸ್ಟ್ರಾ, ಇವಾಗ ಅದ್ರ ಜೊತೆಗೆ ಮಣಿ ಕೂಡ ಎಕ್ಸ್ಟ್ರಾ. ಸೊ ಫೈನಲಾಗಿ ನಮ್ಮ ಆರತಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇದೊಂದು ರಿಪೇರಿ ಮಾಡಿಸ್ಬೇಕು. ನನ್ನ ಗಂಡ ಬಂದ ಮೇಲೆ ರೋಡ್ ಸೈಡ್ ಹೋಗಿದ್ದಾರೆ. ನಂದು ಮೆಹಂದಿ ಅಂಟಕ್ಕೆ ಟೈಮ್ ಕೂಡ ಇಲ್ಲ, ಹಾಗೆ ವಾಶ್ ಮಾಡಿಬಿಟ್ಟೆ. ಇನ್ನೂ ಅದಕ್ಕೇನು ಹಚ್ಚಲೂ ಇಲ್ಲ. ಎಷ್ಟೊತ್ತಿಗೆ ಮಲ್ಕೊಂಡು ಎಷ್ಟೊತ್ತಿಗೆ ಎದ್ದೇಳೋದಪ್ಪ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ನಮ್ಮ ಮದುವೆ ಅರ್ಧದಲ್ಲಿರುತ್ತಲ್ಲ, ಹಂಗೈತಲ್ಲ, ಸಕ್ಕತ್ತಾಗಿದೆ. ಮಲ್ಗೋದೇ ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಬಟ್ ತಲೆ ಸುತ್ತ ಫುಲ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನೋಡಬೇಕಾದ್ರೆ ಮಲ್ಕೋಬೇಕು, ಇಲ್ಲ ಅಂದರೆ ಹೀಗೆ ಪ್ರಿಪೇರ್ ಮಾಡ್ಕೊಂಡಿಲ್ಲ, ಅಡುಗೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಟೈಮು 1:50. ಸೊ ಇವಾಗ ನಾವು ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇದ್ದೀವಿ, ಏಕೆಂದರೆ ಬೆಳಗ್ಗೆ ಒಂದು 8:30 9 ಗಂಟೆಗೇ ಇದೆಯಂತ ಆರತಿ. ಸೊ ಬೆಳಗ್ಗೆ ಎದ್ದು ಮನೇಲಿ ಅಡುಗೆ ಮಾಡೋದ, ಕಲಶ ರೆಡಿ ಮಾಡೋದ, ಪೂಜೆ ಮಾಡೋದ, ನಾವು ರೆಡಿ ಆಗೋದ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈಗಲೇ ಸ್ವಲ್ಪ ಸ್ಯಾರಿ ಐರನ್ ಮಾಡಿ ಇಟ್ಕೊಂಡ್ಬಿಟ್ರೆ ಸುತ್ಕೊಂಡು ಓಡ್ಬಿಡ್ಬೋದು ಅಂತ ನಾನು ನಂದು ಐರನ್ ಮಾಡ್ಕೊಂಡು ನಿಂತಿದ್ದೀವಿ. ಟೈಮ್ ಇವಾಗ ಬರೋಬ್ಬರಿ 3 ಗಂಟೆ ರಾತ್ರಿ, 2:50 ಸೊ ಇವಾಗ ಹುಚ್ಚಿರ್ ಥರ ರಂಗೋಲಿ ಹಾಕಕ್ಕೆ ಹೋಗ್ತಾಯಿದ್ದೀವಿ ನಾನು ಅವಳು. ಇನ್ನೇನು ಮಾಡೋದು, ಇನ್ನು 2 ಅವರ್ಗೆ ಏನು ಮಲ್ಕೊಳ್ಳೋದು ಅಂತ ಹೇಳಿ ರಂಗೋಲಿನಾದರೂ ಹಾಕೋಣ ಅಂತ ಹೇಳಿ ಹೊಟ್ಟೆ ಹಸಿತಿತ್ತು. ಬಿಸ್ಕೆಟ್ ಪ್ಯಾಕ್ ಎತ್ಕೊಂಡು ಅವಳು ರಂಗೋಲಿ ಡಿಸೈನ್ ನೋಡ್ತಾ ಇದ್ದಾಳೆ. ಸೊ ಈ ಕೆಳಗಡೆ ದೊಡ್ಡದಾಗಿ ಬಿಡಿಸೋಣ ಅಂದ್ಕೊಂಡ್ವಿ, ಬಟ್ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ಮತ್ತು ಎಲ್ಲ ಓಡಾಡ್ತಾರೆ, ತೊಳಿತಾರಲ್ಲ. ಸೊ ಹಾಗಾಗಿ ಆಗಲ್ಲ ಅಂತ ಹೇಳಿ ಈ ಮೇಲೆ ಎಷ್ಟಾಗುತ್ತೋ ಅಷ್ಟೇ ರಂಗೋಲಿ ಬಿಡಿಸ್ಕೊತೀನಿ. ಈ ಥರದ್ದಾಗಲ್ಲ, ಅಂದರೆ ಅಷ್ಟು ಡೀಪಾಗಿ ಬಿಟ್ಟರೆ ಏನು ಗೊತ್ತಾ, ಒಂದು ಕಲರ್ ಫಿಲ್ ಮಾಡೋಕ್ಕಾಗಲ್ಲ. ನೋಡ್ಕೊಳ್ಳಿ, ಇಲ್ಲಿ ಮಟನ್ ಕಟ್ ಮಾಡೋ ಸೌಂಡ್ ಹೆಂಗೆ ಕೇಳಿಸ್ತಾ ಇದೆ ಅಂತ. ನಾನು ಇಷ್ಟೊತ್ತು ಪಟಾಕಿ ಸೌಂಡ್ ಅಂದ್ಕೊಂಡೆ, ಬಟ್ ಅದು ಮಟನ್ ಕಟ್ ಮಾಡ್ತಾ ಇರೋ ಸೌಂಡೇ ಅನ್ನಿಸುತ್ತೆ. ಎಲ್ಲರೂ ನೋಡಿ
ಎಲ್ಲ ಪೆಂಡಲ್ ಹಾಕ್ಬಿಟ್ಟು ಎಲ್ಲ ಮಲ್ಕೊಂಡಿದ್ದಾರೆ. ನಾವು ಪೆಂಡಲ್ ಹಾಕ್ತಿರನೇ ಇನ್ನೂ ಎದ್ದು ಕೆಲಸ ಮಾಡ್ತಾಯಿದ್ದೀವಿ. ನಾವಿಬ್ರು ಮಾತಾಡ್ಕೊಂಡು ಆಟ ಆಡ್ಕೊಂಡು ರಂಗೋಲಿ ಬಿಡ್ತಿದ್ರೆ ಪಾಪ ಸೌಂಡ್ಗೆ ಪಕ್ಕದ ಮನೆಯವ್ರು ಕೂಡ ಎದ್ಬಿಟ್ರು. ಅವರು ಎದ್ದು ರಂಗೋಲಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಒಂದ್ ಕಡೆ ನಗು ಬಂತು, ಇನ್ನೊಂದ್ ಕಡೆ ಹೋಗ್ಲಿ ಬಿಡು ಹಬ್ಬ ಅಲ್ವಾ, ಎದ್ದು ಅವರು ಕೂಡ ಮಾಡ್ಲಿ ಅಂತ ಹೇಳಿ ನಾವು ಕೂಡ ನಕ್ಕೊಂಡು ಅಂದ್ರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೀಗೆ ರಂಗೋಲಿನ ಫುಲ್ ಮಾಡಿದ್ವಿ. ನಿಜ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿತ್ತು. ಸೊ ಅವಳ ಪ್ಲಾನು ನನ್ನ ಪ್ಲಾನು ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ರಂಗೋಲಿ ಬಿಟ್ವಿ. ಔಟ್ಪುಟ್ ಮಾತ್ರ ನಿಜ ತುಂಬಾನೇ ಚೆನ್ನಾಗಿತ್ತು. ಹೆಂಗಿತ್ತು ಏನೋ ರಂಗೋಲಿ ಗೊತ್ತಿಲ್ಲ, ಬಟ್ ಲಾಸ್ಟಲ್ಲಿ ಫೈನಲ್ ಆಗಿ ಬಣ್ಣ ಎಲ್ಲ ಫಿಲ್ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಡಿಫ್ರೆಂಟ್ ಆಗಿತ್ತು. ಇಡೀ ರೋಡ್ಗೆ ನೋಡ್ಕೊ ಬಂದ್ರೆ ನಮ್ಮ ಮನೇಲಿ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಇದು ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತತ್ರ 4 ಗಂಟೆನೇ ಆಗಿತ್ತು. ಇನ್ನು 3 ನಿಮಿಷ ಕಮ್ಮಿ 4 ಗಂಟೆ ಆಗಿತ್ತು. ಎಲ್ಲರೂ ಮಲಗಿದ್ರು, ನಾವು ಕೂಡ ಮಲಗಿ 6:30ಗೆ ಎದ್ವಿ. ಕ್ಲೀನ್ ಆಗ್ತಾಯಿದ್ವಿ. ರಾತ್ರಿ 4 ಗಂಟೆಲಿ ಮಾಡಿರೋದು. ಅಲ್ಲಾಡ್ತೈತೆ ನೋಡಿ, ಚೆನ್ನಾಯ್ತಾ? ಇದು ಮಣಿ ನೋಡಿ, ಮಣಿ ಸಿಗಾಕಿದ್ದೀವಿ. ಸರಿನಾ? ಯೆಲ್ಲೋ ಕಲರ್ ಇಲ್ಲ, ಎಲ್ಲಾರ ಕಷ್ಟ ಎಲ್ಲಾರ್ದಾದ್ರೆ ಇವನ್ ಬಾರಿ ಇವಂದು ಕಟ್ ಮಾಡ ಹಂಗೇನಿಲ್ಲಲ್ವಾ? ಆಗ್ಲೇನೆ ಹೇಳ್ದಂಗೆ ನಾವು ಮಲ್ಗೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಮಾತಾಡ್ಕೊಂಡ್ವಿ ನಾನು ನಂದು, ಇನ್ನೇನ್ 2 ಅವರ್ಗೆ 1 ಅವರ್ಗೆ ಏನ್ ನಿದ್ದೆ ಮಾಡೋದು ಬಿಡು, ಅಡ್ಗೆಗೆಲ್ಲ ರೆಡಿ ಮಾಡ್ಕೊಂಡು ಇಲ್ಲ ನಾವೇ ರೆಡಿ ಆಗೋದಕ್ಕೆ ಸ್ವಲ್ಪ ಏನೇನ್ ಪ್ರಿಪ್ರೇಷನ್ ಬೇಕು ಮಾಡ್ಕೊಂಡ್ಬಿಡೋಣ ಅಂತ ಮಾತಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನನಗೆ ತಲೆ ಸುತ್ತು ಸ್ಟಾರ್ಟ್ ಆಗೋಯ್ತು. ನಿಮಗೆ ಗೊತ್ತಿದ್ದಂಗೆ ನಾನು ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದು ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಫುಲ್ ನಿದ್ದೆ ಕೆಡಕ್ಕಂತೂ ಆಗ್ಲೇ ಇಲ್ಲ. ಮೈಂಡಲ್ಲಿ ಪ್ರಿಪೇರ್ ಆಗಿದ್ದೆ ಮಾಡೋಣ ಅಂತ, ಬಟ್ ಯಾಕೋ ನನ್ನ ಬಾಡಿ ಸಪೋರ್ಟ್ ಮಾಡಲಿಲ್ಲ. ಸೊ ಹಾಗಾಗಿ 4 ಗಂಟೆಗೆ ರಂಗೋಲಿ ಎಲ್ಲ ಬಿಟ್ಟು ಬಂದು ಮಲ್ಗೋ ಅಷ್ಟರಲ್ಲಿ 4:15 4:15ನೇ ಆಗಿತ್ತು ಅನ್ಸುತ್ತೆ. ಆಮೇಲೆ ನಮ್ಮ ಅತ್ತೆ ಬಂದು 6:30ಗೆ ಎಬ್ಸಿದ್ರು, ನೀರೆಲ್ಲ ಕಾಯಿಸಿದ್ರು. ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡಿ ನೈಟೇ ಸೀರೆ ಡ್ರಾಪಿಂಗ್ ಎಲ್ಲ ಆಗಿದ್ದರಿಂದ ನಾನು ಒಂದು 1/2 ಅವರ್ ಹಿಡಿಲಿಲ್ಲ ರೆಡಿ ಆಗೋದಕ್ಕೆ. ಸೊ ನೋಡಿ ನಂದು ಫೈನಲ್ ಲುಕ್ ಈ ಥರ ಇದೆ. ಈ ಸೆಟ್ ಎಲ್ಲ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಸೊ ಇದೇ ಥರ ಇರಬೇಕು ಅಂತ ಹೇಳಿ ನಾನು ಮೊದಲೇ ಪ್ರಿಪೇರ್ ಆಗಿದ್ದೆ. ಅಂದರೆ 3 ಆರತಿಗೂ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ಹಾಗೆ ಆಯಿತು ಕೂಡ. ಸೊ ನನ್ನ ಫೈನಲ್ ಲುಕ್ಕು ಈ ಥರ ಇದೆ. ಇದು ನನ್ನ ಮದುವೆ ಸೀರೆ. ಮದುವೆಯಲ್ಲಿ 2 ಅವರ್ ಹುಟ್ಟಿದ್ದೆಷ್ಟೋ ಅಷ್ಟೇ, ಇವಾಗ ಉಡ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ನನಗೆ. ಸೊ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಈ ಥರ ರೆಡಿ ಆಗಿದ್ದೀನಿ. ಫೈನಲಿ ನನ್ನ ಜೊತೆ ನಮ್ಮ ಆರತಿ ಕೂಡ ಈ ಥರ ಲಕ್ಷಣವಾಗಿ ಮುದ್ದಾಗಿ ರೆಡಿ ಆಗಿದೆ. ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾವು ತೊಗೊಂಡೋಗೋಕೆ ಮುಂಚೆ ಕಲಶಕ್ಕೆ ಪೂಜೆ ಮಾಡಿ ವಿಳೆದೆಲೆ ಇಟ್ಟು ಅದ್ರ ಮೇಲೆ ಹೊಂಬಾಳೆ ಇಟ್ಟು ಈ 4 ಕಡೆ ಜಾಗ ಏನಿತ್ತು ಅಲ್ಲಿ ಆ್ಯಪಲ್ ಹಾಕಿ ಮತ್ತೆ ಆ ಕಂಬಿಗಳಿಗೆ ನಾವು ತಾವರೆ ಹೂವು ರಾತ್ರಿ ಏನು ರೆಡಿ ಮಾಡಿದ್ವಿ ಅದನ್ನು ಕಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಿಂಪಲ್ ಆಗಿದ್ರು ಡಿಫ್ರೆಂಟ್ ಆಗಿರಬೇಕು ಅಂದ್ಕೊಂಡ್ವಿ. ಸೊ ಅದೇ ಥರ ಬಂದಿದೆ. ಕೊನೆಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಆರತಿ ಏನಿದೆ ಅದಕ್ಕೆ ಅಕ್ಕಿ ತುಂಬಿ ಅದರೊಳಗಡೆ ತಂಬಿಟ್ಟಿನ ಆರತಿ ಮಾಡಿ ಅದರೊಳಗಡೆ ಇಟ್ಟು ಅದನ್ನು ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಆರತಿ ಎತ್ಕೋಬೇಕು ಅಂತ ಏನೆಲ್ಲ ನಾವು 4 ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ಅದು ಇವತ್ತು ಫೇಲ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾಕೋ ಗೊತ್ತಿಲ್ಲ, ಅದು ನನಗೆ ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ಅದೇನು ರೀಸನ್ ಅಂತ ನಂಗೆ ಈಗಲೂ ಕೂಡ ಗೊತ್ತಾಗಲಿಲ್ಲ. ತುಂಬಾ ವೆಯ್ಟ್ ಆಯಿತು ಅಂತ ಒಂದು ಕಡೆ ಅನ್ನಿಸ್ತು. ಅದು ಕಂಬಿಲಿ ಮಾಡಿಸಿರೋದು, ತಂತಿಲಿ ಮಾಡಿಸ್ಲಿಲ್ಲ, ಕಂಬಿಲೇ ಮಾಡಿಸಿರೋದು ಇವರು. ಅದರಿಂದ ತುಂಬಾ ಭಾರ ಆಯಿತು. ಜೊತೆಗೆ ಏನಾಯಿತು ಅಂದರೆ ಅಕ್ಕಿ ಕೂಡ ತುಂಬ ತುಂಬಿಟ್ಟು ತಂಬಿಟ್ಟು ಕೂಡ ತುಂಬ ದಪ್ಪ ಮಾಡಿಬಿಟ್ಟಿದ್ರು. ಅದ್ರ ಜೊತೆಗೆ ಆ್ಯಪಲ್ ಕೂಡ ಒಂದು ಅರ್ಧ kg ಭಾರ ಆಗೋಯಿತು. ಸೊ ಇವೆಲ್ಲ ನೋಡಬೇಕು ಅಂದರೆ ನಾನು ನೋಡೋದಕ್ಕೆ ತುಂಬ ಸುಲಭ ಅಂದ್ಕೊಂಡೆ, ಬಟ್ ಎತ್ಕೊಂಡ್ರೆ ಗೊತ್ತಾಯಿತು ಅದು ಫುಲ್ ಹಿಂದೆ. ನಮ್ಮ ಯಜಮಾನ್ರು ಏನು ಮಾಡಿದ್ರು, ಅದು ಉಲ್ಟಾ ಕೂಡ ಇಟ್ಬಿಟ್ಟಿದ್ರು. ಅದರಿಂದ ತಂಬಿಟ್ಟು ಯಾವ ಕಡೆ ವಾಲ್ತಿತ್ತೋ ಅದು ಆ ಕಡೆನೇ ವಾಲ್ತಿತ್ತು. ಕೊನೆಗೂ ನಂಗೆ ಅದನ್ನ ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ನಮ್ಮ ಬೀದಿವರೆಗೂ ಎತ್ಕೊಬಂದೆ ಅಷ್ಟೇ. ಅದಾದಮೇಲೆ ನನ್ನ ಕೈಲಿ ಆಗಲೇ ಇಲ್ಲ. ಸೊ ನಾನು ಕೂಡ ಅದನ್ನು ನಮ್ಮ ಯಜಮಾನ್ರವ್ರ ಅತ್ತಿಗೆ ಕೈ ಕೊಟ್ಟು ಪಾಪುನ ಎತ್ಕೊಂಡು ನಾನು ಒಂದಷ್ಟು ದೂರ ಹೋದೆ.
ಎಷ್ಟೋ ಜನ ಆರತಿನ ಕಾಸು ಕೊಟ್ಟು ಬೇರೆಯವ್ರ ಕೈಲಿ ಮಾಡಿಸಿದ್ರು. ಬಟ್ ನಾವು ನಮ್ಮ ಕೈಯಾರ ನಮ್ಗೆ ಎಷ್ಟು ಬರುತ್ತೋ ಅಷ್ಟು, ನಮ್ಗೆ ಏನೇನು ಪ್ಲಾನ್ ತೋಚುತ್ತೋ ಅಷ್ಟು ಸೇರಿಸಿ ಎಲ್ಲರ ಪ್ಲಾನ್ ಮಿಕ್ಸ್ ಮಾಡಿ ಫೈನಲ್ ಔಟ್‌ಪುಟ್‌ನ ಮಾಡ್ತೀವಿ. ಹೀಗೆ ಬಂದಿತ್ತು ನಿಜ. ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಕಾಸು ಕೊಟ್ಟು ಅಷ್ಟು ಮಾಡಿಸಿರೋ ಬದಲು ನಾವು ನಮ್ಮ ಕೈಯಾರ ಇಷ್ಟು ಮಾಡಿಸಿರೋದು ನಮ್ಗೆ ತುಂಬಾನೇ ಖುಷಿ ಕೊಡ್ತು. ಬಟ್ ಒಬ್ಬೊಬ್ರು ಕಾಸು ತಗೊಂಡು ಮೋಸ ಮಾಡಿದ್ದು ಉಂಟು. ಸುಮ್ಮನೆ ಪೇಪರ್‌ಗೆ ವೀಳ್ಯದೆಲೆ ಅಂಟಿಸಿ ಅದ್ರ ಮೇಲೆ ಸುಮ್ಮನೆ ಹೂವ ಸುತ್ತಿ ಕೊಟ್ಬಿಟ್ಟಿದ್ರು. ಇದಂತೂ ಕೇಳಿ ಜೊತೆಗೆ ನೋಡಿ ನಿಜ ತುಂಬಾ ಬೇಜಾರಾಯ್ತು. 1,500, 2,000, 3,000ದವರೆಗೂ ತಗೊಂಡು ಈ ತರ ಮೋಸ ಮಾಡಿದ್ದಾರೆ. ಬಟ್ ದೇವ್ರ ಕಾರ್ಯ ಆಗಿರೋದ್ರಿಂದ ಯಾರು ಈ ತರ ಮೋಸ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೂ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಬಟ್ ಅವ್ರು ನಿಮ್ಮನ್ನ ನಂಬಿ ಅವ್ರ ದುಡ್ಡು, ಅವರ ಆಸೆ ಕನಸನ್ನೆಲ್ಲ ನಿಮ್ ಕೈಗೆ ಕೊಟ್ಟಿರ್ತಾರೆ. ಬಟ್ ನೀವ್ ಈ ತರ ಮಾಡೋದ್ ತಪ್ಪು ಅಂತ ಹೇಳ್ತೀನಿ. ಬಟ್ ಕೆಲವೊಬ್ರು ಆರತಿಗಳನ್ನ ಮಾಡ್ಸಿದ್ರು. ನೋಡ್ತಾ ಇದ್ದೀರಲ್ಲ ಒಂದೊಂದು ಎಷ್ಟೆಷ್ಟು ಡಿಫ್ರೆಂಟ್ ಆಗಿ ಎಷ್ಟೆಷ್ಟು ಚೆನ್ನಾಗಿ ಮಾಡ್ಸಿದ್ದಾರೆ ಅಂತ. ಬಟ್ ನಾನು ಅನ್ಕೊಂಡಂಗೆ ನವಿಲ್ಗರಿದು ತುಂಬಾ ಜನ ಯಾರು ಮಾಡಿರಲ್ಲ ಅಂತ ಅನ್ಕೊಂಡೆ. ಬಟ್ 4-5 ಜನ ಅದು ಕೂಡ ಆರ್ಡರ್ ಕೊಟ್ಟು ಮಾಡ್ಸಿದ್ರು. ಬಟ್ ನಾವೇ ಮನೇಲಿ ಮಾಡಿದ್ದು. ನಮ್ಗೆ ತುಂಬಾನೇ ಖುಷಿ ಇದೆ. ಈ ಆರತಿಗಳನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಕಣ್ ತುಂಬಿ ಬರ್ತಿತ್ತು, ಮನಸ್ಸು ತುಂಬಿ ಬರ್ತಿತ್ತು. ನಿಜ ಇವೆಲ್ಲ ನೋಡಕ್ ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಇದು 7 ವರ್ಷ ಆದ್ಮೇಲೆ ನಡೀತಿರೋ ಹಬ್ಬನಂತೆ. ಸೊ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ಕೊಂಡು ತುಂಬಾನೇ ಖುಷಿ ಪಟ್ಟೆ. ನನಗೆ ನಾವು ಮಾಡಿರೋ ಆರತಿ ಎತ್ಕೊಳಕ್ ಅವಕಾಶ ಸಿಕ್ಕಿಲ್ಲ ಅಂದ್ರು. ಅಲ್ಲಿ ಇನ್ನೊಬ್ರು ಅಂಕಲ್ ಒಂದು ಪುಟ್ಟಾಣಿ ಮಗಳು ಕೈಲಿ ಆರತಿ ಎತ್ತಿಸಿದ್ರು. ಬಟ್ ಅವಳು ಕೈಲಿ ಅದು ಎತ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ನಂದಿತಾ ಇದ್ಲಲ್ಲ ಅವಳನ್ನ ಎತ್ಕೊಳಮ್ಮ ಸ್ವಲ್ಪ ಅಂತ ಹೇಳಿದ್ರು. ಸೊ ಅವಳೊಂದಷ್ಟು ದೂರ, ನಾನೊಂದಷ್ಟು ದೂರ ಈ ಆರತಿನ ಎತ್ಕೊಂಡು ಹೋದ್ವಿ. ನಿಜ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ದೇವರು ಯಾವ್ಯಾವ ರೂಪದಲ್ಲಿ ಬಂದು, ಅಂದ್ರೆ ನೋಡಿ ನಮ್ಮ ಕಾರ್ಯ ಅಂದ್ರೆ ನಾವು ಮಾಡಿದ ಆರತಿ ನಾವೇ ಎತ್ಕೊಳಕ್ ಆಗ್ಲಿಲ್ಲ ಅಂದ್ರು. ದೇವ್ರ ಕೈಲಿ ನಮ್ದು ಎತ್ತಿಸ್ಕೊಳಕ್ ಆಸೆ ಇತ್ತಲ್ಲ. ಸೊ ಹಾಗಾಗಿ ಈ ರೂಪದಲ್ಲಾದ್ರೂ ಎತ್ತಿಸ್ಕೊಂತು ಅಂತ ಹೇಳಿ ನಾವಿಬ್ರು ಮಾತಾಡ್ಕೊಂಡು ತುಂಬಾನೇ ಖುಷಿ ಪಟ್ವಿ. ಇವಾಗ ಆರತಿನೆಲ್ಲ ಎತ್ಕೊಂಡು ಒಂದ್ ರೌಂಡ್ ಬಂದ್ಮೇಲೆ ಇಲ್ಲಿ ಒಂದು ಮನೆ ಮುಂದೆ ಈ ತರ ಎಲ್ಲ ಪೂಜೆ ಮಾಡಿ ಬಲಿ ಕೊಡೋ ಕಾರ್ಯ ನಡೀತಾ ಇದೆ. ಸೊ ಕುರಿ ಅಲ್ಲ ಮೇಕೆ ಏನಿದೆ ಅದನ್ನ ಬಲಿ ಕೊಡ್ತಾ ಇದ್ದಾರೆ. ಸೊ ಅದ್ರ ಒಪ್ಪಿಗೆಗೋಸ್ಕರ ಅದಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಆ ಅರ್ಕೆ ಮೇಕೆ ಏನಿದೆ ಅಂದ್ರೆ ದೇವ್ರಿಗೋಸ್ಕರ ಬಿಟ್ಟಿರ್ತಾರಲ್ಲ ಮೇಕೆ, ಅದು ಸ್ವಲ್ಪ ತಡ ಮಾಡ್ತು ಒಪ್ಪಿಗೆ ಕೊಡೋದಕ್ಕೋಸ್ಕರ. ಅಲ್ಲಿವರೆಗೂ ನಾನು ಪಾಪು ಹತ್ರ ಇರೋಣ ಅಂತ ಬಂದೆ. ಅಷ್ಟರಲ್ಲಿ ವೀರಗಾಸಿ ಅವ್ರು ಕಾಣಿಸಿದ್ರು ನನ್ಗೆ. ಬಟ್ ಈ ನಡುವೆ ಪಾಪು ತುಂಬಾ ಅಂದ್ರೆ ತುಂಬಾ ತರಲೆ ಮಾಡೋದು, ತುಂಬಾ ತೀಟೆ ಮಾಡೋದ್ ಕಲ್ತಿದ್ದಾನೆ. ಸೊ ಹಾಗಾಗಿ ಇದ್ರಿಂದ ಸ್ವಲ್ಪ ಭಯ ಇಡ್ಬೋದು ಅಂತ ಹೇಳಿ ಪಾಪುನ ಅವ್ರ ಹತ್ರ ಕರ್ಕೊಂಡು ಹೋಗಿ ಹೆದರ್ಸ್ತಿದ್ದೆ. ಆಗ್ಲೇ ಹೇಳ್ದಂಗೆ ನಾನು ಈ ಆರತಿನ ಎಷ್ಟು ಕಷ್ಟಪಟ್ಟು, ಎಷ್ಟು ಇಷ್ಟಪಟ್ಟು, ಎಷ್ಟೆಲ್ಲ ಮೈಂಡ್ ಪ್ರಿಪೇರ್ ಮಾಡ್ಕೊಂಡು, ಎಷ್ಟೆಲ್ಲ ನಿದ್ದೆ ಕೆಟ್ಟು ಈ ಆರತಿನ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತು ವಿಡಿಯೋ ನೋಡಿದ್ರೆ. ಬಟ್ ಆದ್ರೂ ಈ ವೆಯ್ಟ್‌ಗೆ ನನ್ನ ಕೈಲಿ ಎತ್ಕೊಳಕ್ ಆಗಲ್ವಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದೆ. ಬಟ್ ದೇವ್ರು ನನ್ನ ಕೈ ಬಿಡ್ಲಿಲ್ಲ. ಕೊನೆಗೂ ಈ ರೀತಿ ಅಂದ್ರೆ ತಲೆ ಮೇಲೆ ಹೊತ್ಕೊಳಕ್ ಆಗ್ಲಿಲ್ಲ ಅಂದ್ರು ಸೊಂಟದಲ್ಲಿ ಎತ್ಕೊಬೋದು ಅಂತ ಅಲ್ಲಿ ಯಾರೋ ದೊಡ್ಡೋರು ಹೇಳಿದ್ರು. ಸೊ ಹಾಗಾಗಿ ಖುಷಿ ತಡಿಯಕ್ಕಾಗ್ದೆ ನಾನು ಸೊಂಟದಲ್ಲಾದ್ರೂ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿ
ಇವಾಗ ಸೊಂಟದ ಮೇಲೆ ಎತ್ಕೊಂಡು ಒಂದಷ್ಟು ದೂರನಾದರೂ ಎತ್ಕೊಂಡು ನನ್ನ ಆಸೆ ತೀರಿಸ್ಕೊಂಡೆ. ದೇವ್ರಿಗೆ ನನ್ನ ಏನಂತಾರೆ ನನ್ನ ಹರಕೆ ಸಲ್ಲಿಸ್ತು ಅಂತ ನಾನು ಅನ್ಕೊಂಡೆ. ಇದ್ರ ಜೊತೆಗೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಕೆಲವೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನಪ್ಪ ಅಂದರೆ ಅದು ಹುಡುಗೀರಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಹೆಣ್ಮಕ್ಳು ಹೇಗೆ ಅಂದರೆ ಅವ್ರು ಎಷ್ಟೇ ಗ್ರ್ಯಾಂಡಾಗಿ ರೆಡಿ ಆಗಿದ್ರು ಇನ್ನೊಬ್ಬರನ್ನ ನೋಡಿ ಅಯ್ಯೋ ನಾವು ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದಿತ್ತು ಅನ್ನೋ ಬುದ್ಧಿ ಮಾತ್ರ ಬಿಡಲ್ಲ. ಬಟ್ ಇವಾಗ ಆ ಥರ ಪೈಪೋಟಿಗೆ ಬಿದ್ದು ರೆಡಿ ಆಗೋ ಬದಲು ನನಗೆ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಈ ಗ್ರ್ಯಾಂಡ್ ಸೀರೆ ಅಂದರೆ ವೆಯ್ಟ್ ಇರೋ ಸೀರೆ ಮತ್ತು ಬ್ಲೌಸ್ಗೆಲ್ಲ ಗ್ರ್ಯಾಂಡಾಗಿ ಸೀರೆ ವರ್ಕ್ ಮಾಡಿಸಿರೋದು ಮತ್ತು ಹೆವಿ ಜುವೆಲ್ಸ್ ಹಾಕೊಳ್ಳೋದು ಮತ್ತು ಪಾಪ್ಟಿ ಬೊಟ್ಟು ಹಾಕೊಳ್ಳೋದು, ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಕಲಶನೂ ಭಾರ ಇರುತ್ತೆ, ತುಂಬ ದೂರ ಹೊತ್ಕೊಂಡು ಹೋಗೋದ್ರಿಂದ ಪಾಪ್ಟಿ ಬೊಟ್ಟೆಲ್ಲ ತಲೆಗೆ ಒತ್ತಿ ನಮಗೆ ನೋವಾಗೋ ಚಾನ್ಸಸ್ ಇದೆ. ವೆದರ್ ಹೇಗೆ ಇದ್ರೂ ಕೂಡ ಆ ಸೀರೆಗೆ ಆ ಭಾರಕ್ಕೆ ತುಂಬಾನೇ ಸ್ವೆಟ್ ಆಗಿ ತುಂಬಾನೇ ಹಿಂಸೆ ಪಡ್ತೀವಿ. ಸೊ ಹಾಗಾಗಿ ಬೇರೆ ಮದ್ವೆಗಳು ಆ ಥರ ಫಂಕ್ಷನ್ಸ್ಗೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿ ಬೇಡ ಅನ್ನಲ್ಲ. ಈ ಊರಹಬ್ಬಗಳು, ಈ ಜಾತ್ರೆಗಳು ಮತ್ತೆ ನಾವೇನ್ ಕಲಶ ಎತ್ಕೋತೀವಿ ಆ ಥರದಕ್ಕೆಲ್ಲ ಆದಷ್ಟು ಅಂದ್ರೆ ಸಿಂಪಲ್ ಆಗೂ ಇರಬೇಕು, ಗ್ರ್ಯಾಂಡ್ ಆಗೂ ಕಾಣಿಸ್ಬೇಕು ಆ ಥರ ರೆಡಿಯಾಗಿ. ಸೊ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿದ್ದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಪಾಪು ಮಲ್ಕೊಂಬಿಟ್ಟಿದ್ರಿಂದ ನನಗೆ ಇವೆಲ್ಲ ನೋಡೋ ಫುಲ್ ಚಾನ್ಸ್ ಸಿಗಲಿಲ್ಲ. ಸೊ ಹಾಗಾಗಿ ಪಾಪುನ ಮಲಗ್ಸೋಣ ಅಂತ ಹೇಳಿ ನಾನು ಸೀದಾ ಮನೆ ಕಡೆ ಹೊರಟೆ. ಓಕೆ, ಇವತ್ತಿನ ಹಬ್ಬ ಅಂದರೆ ಅಂದರೆ ಏನಂತಾರೆ ಓಕೆ ಇವತ್ತಿನ ಊರ ಹಬ್ಬ ಈ ಥರ ಇತ್ತು. ನನಗೂ ಇದೆಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ನಾವು ಸ್ವಲ್ಪ ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ನಾರ್ಮಲಾಗೇ ಮಾಡಿದ್ವಿ. ಸೊ ಇದು ನನಗೂ ಕೂಡ ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಬಟ್ ಸ್ವಲ್ಪ ಕಲಶ ಭಾರ ಇದ್ದಿದ್ದರಿಂದ ನನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೂ ಸೊಂಟದಲ್ಲಿ ಸ್ವಲ್ಪ ತೆತ್ಕೊಂಡು ಓಡಾಡಿದೆ. ಪಾಪುನ ಎತ್ಕೋಬೇಕಾಗಿದ್ದರಿಂದ ನಾನು ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿಕೊಂಡು ಒಬ್ಬರಿಂದ ಒಬ್ಬರು ಹಾಗೆ ಹೇಗೋ ಇದು ಮಾಡ್ಕೊಂಡ್ಬಂದ್ವಿ. ಬಟ್ ನಾನು ಪೂರ್ತಿ ಈ ಹಬ್ಬನ ನೋಡೋಕ್ಕಾಗಿಲ್ಲ, ಯಾಕೆಂದರೆ ಪಾಪು ಮಲ್ಕೊಂಬಿಟ್ಟಿದ್ದ. ಸೊ ಮನೆಗೆ ಬಂದು ಮಲಗಿಸ್ಬಿಟ್ಟು ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಹಿಡ್ಕೊಂತು. ಸೊ ಮತ್ತೆ ನಾನು ದೇವಸ್ಥಾನದ ಹತ್ರ ಹೋಗೋಕ್ಕೆ ಆಗಿಲ್ಲ. ಅಲ್ಲೂ ಕೂಡ ಹೋಗಿ ಮಾಮೂಲಿ 3 ದಿನದ ಆರತಿ ಆಯ್ತಲ್ಲ, ಅದೇ ಥರ ಅಲ್ಲೂ ಕೂಡ ನಾವು ಎತ್ಕೊಂಡು ಹೋಗಿದ್ದಿದ್ದ ಆರತಿನೆಲ್ಲ ಅಲ್ಲಿ ದೇವ್ರಿಗೆ ಬೆಳಗಿ ವಾಪಸ್ ಕೊಡ್ತಾರೆ. ಸೊ ಈ ಥರ ಆಗಿತ್ತು ಇವತ್ತಿನ ನಮ್ಮ ಹಬ್ಬ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್. ಫಸ್ಟೇ ಮಾಡ್ತಾವನೆ. ಬಾಯ್ ಬಾಯ್.